ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಆಸ್ ಯೂಶುವಲ್ ರಾತ್ರಿ 8 ಗಂಟೆ ಆಯಿತು. ಕನ್ನಡ ನಾಡಿಯಲ್ಲಿ ಕರ್ನಾಟಕದ ಸುದ್ದಿ ಸಮಾಚಾರಗಳನ್ನು ಹೊತ್ಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದು ಆಯಿತು. ಇವತ್ತಿನ ಕನ್ನಡ ನಾಡಿಯಲ್ಲೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಹಾಗೆ ವೆರೈಟಿ ಸ್ಟೋರೀಸ್ ಇದೆ. ಪ್ರೀತಿಸಿದ್ದು ಹುಡುಗಿ ಆದ್ರೆ ಕೊಲೆಯಾಗಿದ್ದು ಮನೆ ಕೆಲಸದಾಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕರುನಾಡಲ್ಲಿ ಆಗ್ರಹ. ಹೇಗಿದ್ದಾಳೆ ಗೊತ್ತಾ ರಾಕಿಂಗ್ ಸ್ಟಾರ್ ಯಶ್ ಮಗಳು? ಇದು ಇವತ್ತಿನ ಕನ್ನಡ ನಾಡಿಯ ಹೈಲೈಟ್ಸ್. ಪ್ರೇಮಿಸಿದ್ದು ಹುಡುಗಿ ಆದ್ರೆ ಕೊಲೆಯಾಗಿದ್ದು ಮಾತ್ರ ಈ ಲವ್ ಸ್ಟೋರಿಯಲ್ಲಿ ಮನೆ ಕೆಲಸದಾಕೆ. ಮೊಬೈಲ್ ವಿಚಾರಕ್ಕೆ ಈ ಮರ್ಡರ್ ಆಗಿದೆ ಅಂತ ಗೊತ್ತಾಗಿದೆ. ಇದು ಪ್ರೇಮ ಹತ್ಯೆ. ಮೊಬೈಲ್ ವಿಚಾರಕ್ಕೆ ಮನೆ ಕೆಲಸದಾಕೆಯ ಮರ್ಡರ್ ಈಗ ಆಗಿರೋದು. ಹುಡುಗಿ ಲವ್ ಮಾಡ್ತಿದ್ರು, ಆದ್ರೆ ಮೊಬೈಲ್ ವಿಚಾರಕ್ಕೆ ಮನೆ ಕೆಲಸದಾಕೆಯ ಮರ್ಡರ್ ಆಗಿದೆ. ಪ್ರೀತಿಸಿದ್ದು ಹುಡುಗಿ ಆದ್ರೆ ಇಲ್ಲಿ ಕೊಲೆ ಆಗಿರೋದು ಮನೆ ಕೆಲಸದಾಕೆಯದು. ಮೊಬೈಲ್ ವಿಚಾರಕ್ಕೆ ಈ ರೀತಿ ಮರ್ಡರ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹುಡುಗಿ ಪ್ರೀತಿ ಮಾಡ್ತಿದ್ರು. ಇವರು ಲವ್ ಸ್ಟೋರಿ ಮಧ್ಯದಲ್ಲಿ ಈಗ ಮನೆ ಕೆಲಸದಾಕೆ ಹೆಣವಾಗಿ ಹೋಗಿದ್ದಾಳೆ. ಮೊಬೈಲ್ ಕೊಟ್ಟಿದ್ದಕ್ಕೆ ಈಗ ಕೊಂದೇ ಬಿಟ್ರು ಮನೆ ಕೆಲಸದಾಕೆಯನ್ನ ಅಂತ ಗೊತ್ತಾಗಿದೆ. ಮನೆ ಕೆಲಸದ ಮಹಿಳೆಯ ಕೊಲೆ ಆಗಿದೆ. ಹುಡುಗಿಗೆ ಫೋನ್ ಕೊಟ್ಟಿದ್ದಕ್ಕೆ ಹತ್ಯೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹುಡುಗಿಗೆ ಮನೆ ಕೆಲಸದಾಕೆ ಫೋನ್ ಕೊಟ್ಟಿದ್ದಾಳೆ ಲವರ್ ಜೊತೆ ಮಾತಾಡಕ್ಕೆ. ಅದೇ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡಲಾಗಿದೆ. ಈ ಘಟನೆ ನಡೆದಿರೋದು ತುಮಕೂರಲ್ಲಿ. ಮೊಬೈಲ್ ಕೊಟ್ಟಿದ್ದಕ್ಕೆ ಕೊಂದೇ ಬಿಟ್ಟಿದ್ದಾರೆ. ಹುಡುಗಿಗೆ ಫೋನ್ ಕೊಟ್ಟಿದ್ದಕ್ಕೆ ಈ ಹತ್ಯೆ ಆಗಿರೋದು. ತುಮಕೂರಿನ ಅವಲಯನ ಪಾಳ್ಯದಲ್ಲಿ ಕೃತ್ಯ ನಡೆದಿರೋದು. ಕೆಲಸಕ್ಕೆ ಭಾಗ್ಯಮ್ಮ ಅಂತ ಇರ್ತಾರೆ. ಭಾಗ್ಯಮ್ಮ ಕೊಲೆಯಾಗಿರುವಂತ ದುರ್ದೈವಿ. ಹುಡುಗಿಗೆ ಭಾಗ್ಯಮ್ಮ ಫೋನ್ ಕೊಟ್ಟಿರ್ತಾರೆ ಹುಡುಗನ ಜೊತೆ ಮಾತಾಡೋದಕ್ಕೆ. ತೋಟದ ಮನೆಯಲ್ಲಿ ಕೆಲಸಕ್ಕೆ ಅಂತ ಭಾಗ್ಯಮ್ಮ ಅವರು ಇರ್ತಾರೆ. ಇದು ಕೊರಟಗೆರೆ ತಾಲೂಕಿಗೆ ಸೇರುತ್ತೆ. ಸೊ ಆ ಒಂದು ಗ್ರಾಮದಲ್ಲಿ ಘಟನೆ ನಡೆದಿರೋದು. ತುಮಕೂರಿನ ಅವಲಯ್ಯನ ಪಾಳ್ಯದಲ್ಲಿ ಕೃತ್ಯ ನಡೆದಿರೋದು. ಭಾಗ್ಯಮ್ಮ ಕೊಲೆಯಾಗಿರುವಂತ ದುರ್ದೈವಿ. ತೋಟದ ಮನೆಯಲ್ಲಿ ಭಾಗ್ಯಮ್ಮ ತಂಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಇರ್ತಾರೆ. ಮನೆ ಬಿಟ್ಬಿಟ್ಟು ಲವರ್ಸ್ ಹೋಗಿರ್ತಾರೆ, ಪ್ರೇಮಿಗಳು ಹೋಗಿರ್ತಾರೆ. ಮನೆ ಬಿಟ್ಟು ಹುಡುಗನಿಗೆ ಕರೆ ಮಾಡಿರ್ತಾಳೆ ಹುಡುಗಿ. ಆ ಟೈಮ್ನಲ್ಲಿ ಭಾಗ್ಯಮ್ಮ ಫೋನ್ ಕೊಟ್ಟಿರ್ತಾರೆ ಅವ್ರದ್ದು ಹುಡುಗನಿಗೆ ಕಾಲ್ ಮಾಡೋದಕ್ಕೆ. ಭಾಗ್ಯಮ್ಮ ಫೋನ್ ನಲ್ಲಿ ಹುಡುಗನಿಗೆ ಕಾಲ್ ಮಾಡಿರ್ತಾಳೆ. ಭಾಗ್ಯಮ್ಮ ಪತಿ ದ್ವಾರಕಾರಾಧ್ಯ ಮೇಲೂ ಕೂಡ ಈಗ ಹಲ್ಲೆ ಆಗಿದೆ. ಮನೆ ಬಿಟ್ಟು ಪ್ರೇಮಿಗಳು ಹೋಗಿರ್ತಾರೆ. ಹುಡುಗನಿಗೆ ಕಾಲ್ ಮಾಡೋದಕ್ಕೆ ಹುಡುಗಿ ಇವ್ರ ಮೊಬೈಲ್ ಅನ್ನ ಇಸ್ಕೊಂಡಿರ್ತಾಳೆ. ಮನೆ ಕೆಲಸದಾಕೆ ಭಾಗ್ಯಮ್ಮ ಅವರ ಫೋನ್ ಇಸ್ಕೊಂಡಿರ್ತಾರೆ. ಈಗ ಭಾಗ್ಯಮ್ಮ ಪತಿ ದ್ವಾರಕಾರಾಧ್ಯ ಮೇಲೂ ಕೂಡ ಹಲ್ಲೆ ಆಗಿದೆ. ಹೊಟ್ಟೆ ಬೆನ್ನು ಮರ್ಮಾಂಗಕ್ಕೆ ಥಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಪ್ರೇಮಿಗಳಿಗಾಗಿ ಮರ್ಡರ್ ನಡೆದಿರೋದು. 38 ವರ್ಷದ ಭಾಗ್ಯಮ್ಮ, ಇವರು ಮನೆ ಕೆಲಸದವರು. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಭಾಗ್ಯಮ್ಮ ಪತಿ ದ್ವಾರಕಾರಾಧ್ಯ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ. ಅವರ ಹೊಟ್ಟೆ ಬೆನ್ನು ಮರ್ಮಾಂಗಕ್ಕೆ ಥಳಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ಭಾಗ್ಯಮ್ಮ ಇದೀಗ ಸಾವನ್ನಪ್ಪಿದ್ದಾರೆ. ರೊಚ್ಚಿಗೆದ್ದ ಹುಡುಗಿ ತಂದೆ ಈ ರೀತಿಯೆಲ್ಲ ಹಲ್ಲೆ ಮಾಡಿರೋದು. 15 ಜನರಿಂದ ರಾಡ್ ಹಾಗೇನೆ ದೊಣ್ಣೆಯಿಂದ ಹಲ್ಲೆಯನ್ನ ಮಾಡಿಸಿದ್ದಾರೆ. ಹುಡುಗಿ ತಂದೆ ಮಲ್ಲೇಶಪ್ಪ ಹಾಗೇನೆ ಸಹಚರರು ಈ ಕೃತ್ಯವನ್ನ ಮಾಡಿದ್ದಾರೆ. ಇಲ್ಲಿ ಆಗಿರೋದೇನು ಅಂದ್ರೆ, ಲವರ್ಸ್ ಇರ್ತಾರೆ. ಒಂದು ಹುಡುಗಿ ಲವ್ ಮಾಡ್ತಿರ್ತಾರೆ. ಮನೆ ಬಿಟ್ಟು ಹೋಗಿರ್ತಾರೆ. ತೋಟದ ಮನೆಯಲ್ಲಿ ಭಾಗ್ಯಮ್ಮ ಅಂತ ಮನೆ ಕೆಲಸದವರು ವಾಸ ಮಾಡ್ಕೊಂಡಿರ್ತಾರೆ ಅವ್ರ ಗಂಡನ ಜೊತೆಗೆ. ಹುಡುಗನ ಹತ್ರ ಮಾತಾಡ್ಬೇಕು ಅಂತ ಹುಡುಗಿ ಕೇಳಿದಾಗ ಭಾಗ್ಯಮ್ಮ ಅವ್ರು ಫೋನ್ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಹುಡುಗಿ ತಂಗಿಂದೆ ಮಲ್ಲೇಶಪ್ಪಂಗೆ ಗೊತ್ತಾಗಿರುತ್ತೆ. ನೇರವಾಗಿ ಬರ್ತಾರೆ. ಮಲ್ಲೇಶಪ್ಪ ಮತ್ತೆ ಅವ್ರ ಜೊತೆಗೆ ಒಂದಿಷ್ಟು ಗ್ಯಾಂಗ್ ಅನ್ನು ಕಟ್ಕೊಂಡ್ ಬಂದಿರ್ತಾರೆ. ಭಾಗ್ಯಮ್ಮ ಮೇಲೂ ಹಲ್ಲೆ ಮಾಡ್ತಾರೆ. ಅವ್ರ ಪತಿ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಚಿಕಿತ್ಸೆ ಫಲಿಸದೆ ಭಾಗ್ಯಮ್ಮ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗ ಭಾಗ್ಯಮ್ಮ ಅವರ ಗಂಡನಿಗೂ ಕೂಡ ಸಾಕಷ್ಟು ಥಳಿಸಿದ್ದಾರೆ. ರಾಮ ಮಂದಿರ ಒಂದೇ ನಮ್ಮ ಗುರಿ. ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮನ ದೇಗುಲ ಕಟ್ಟೋದೇ ನಮ್ಮ ಧ್ಯೇಯ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋಕೆ ಅಗತ್ಯ ಬಿದ್ರೆ ಶಿವಾಜಿ ತರ ಖಡ್ಗವನ್ನು ಎತ್ತೋಕೆ ರೆಡಿ. ಇದು ಹಿಂದೂ ಸಂಘಟನೆಗಳು, ಕಾವಿತೊಟ್ಟ ಸ್ವಾಮೀಜಿಗಳು ಹೇಳಿದಂತ ಮಾತು. ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೆದ ಜನಾಗ್ರಹ ಸಭೆಯಲ್ಲಿ ರಾಮನಾಮ ಜಪ ಜೋರಾಗಿತ್ತು. ಬೈಕ್ನಲ್ಲಿ ಏರಿ ಬಂದ ರಾಮನ ಬಂಟರು, ರಾಮನ ವೇಷ ತೊಟ್ಟವರ ಜೊತೆ ರ್ಯಾಲಿ ನಡೆಸಿದ ಹಿಂದೂ ಕಾರ್ಯಕರ್ತರು, ದಾರಿಯುದ್ದಕ್ಕೂ ರಾಮನಾಮ ಜಪ.
ರಾಮ ಮಂದಿರ ನಿರ್ಮಾಣಕ್ಕೆ ಹಠಕ್ಕೆ ಬಿದ್ದಿರೋ ಹಿಂದೂ ಸಂಘಟನೆ ನಾಯಕರು, ಮುಖಂಡರು, ಕಾರ್ಯಕರ್ತರು ಇವತ್ತು ನಡೆಸಿದ ಜನಾಗ್ರಹ ಸಭೆಯ ದೃಶ್ಯಗಳು. ಬೆಂಗಳೂರಿನ ಮೂಲೆ ಮೂಲೆಯಿಂದ ಬಂದಿದ್ದ ಬಿಜೆಪಿ, ಆರ್ಎಸ್ಎಸ್, ಬಜರಂಗದಳ, ಹಿಂದೂ ಸಂಘಟನೆ ಭಕ್ತರು ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಬೃಹತ್ ರ್ಯಾಲಿ ನಡೆಸಿದರು. ಪೇಜಾವರ ಸ್ವಾಮೀಜಿ ಸೇರಿದಂತೆ ಸಾಧು ಸಂತರು, ಸಂಘಟನೆ ಮುಖಂಡರು ರಾಮ ಮಂದಿರಕ್ಕಾಗಿ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಒತ್ತಾಯಿಸಿದರು. ನಮ್ಮ ನ್ಯಾಯಾಧೀಶರಿಗೆ ಇದಕ್ಕೆ ಅದು ಆದ್ಯತೆ ಇಲ್ಲ, ಇದಕ್ಕೆ ಪ್ರಿಯಾರಿಟಿ ಇಲ್ಲ, ಬೇರೆ ವಿಷಯ ಎಷ್ಟು ಉಂಟು. ಈ ಮಾತು ಅವರ ಬಾಯಿಂದ ಅವರು ಹೇಳಿದ್ದು ಇಡೀ ನಮ್ಮ ಭಗವಂತನಾದ ರಾಮನಿಗೆ ಮಾಡಿದ ಅಗೌರವ, ಸಮಗ್ರ ಹಿಂದೂ ಜನತೆಗೆ ಮಾಡಿದ ಅಪಮಾನ. ನನಗೆ ತುಂಬ ಬೇಸರವಾಯಿತು ಇದನ್ನು ಕೇಳಿ. ರಾಮ ಜನ್ಮಭೂಮಿ ಮಂದಿರಕ್ಕೆ ಆದ್ಯತೆ ಇಲ್ಲ. ಹಿಂದೂ ಸಹ ರಾಮರಾಜ್ಯವಾದರೆ ಎಲ್ಲರೂ ಕೊಡವರೇ ಆದರೆ ಬೇಡವರಿಲ್ಲದೇ ಇರುವಂಥ ಸನ್ನಿವೇಶ ಬಂದರೆ ರಾಮರಾಜ್ಯವನ್ನು ನಾವೆಲ್ಲ ನೋಡಿ ನಾವು ಜೀವನದಲ್ಲಿ ಆನಂದವನ್ನು ಪಡೋಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಎಲ್ಲರಲ್ಲೂ ಇದೆ. ಅತ್ತ ವಿಜಯಪುರದಲ್ಲಿ ನಡೆದ ಜನಾಗ್ರಹ ಸಭೆಯಲ್ಲಿ ಕೆಸರಟ್ಟಿಯ ಶಂಕರಲಿಂಗ ಮಠದ ಶ್ರೀಗಳು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ರಾಷ್ಟ್ರ ಒಂದು ಅಂತ ಕುಂತ್ರ ಆಗಲ್ಲ. ಅದಕ್ಕ ಶಿವಾಜಿ ಮಹಾರಾಜರು ಕೈಯಲ್ಲಿ ಖಡ್ಗ ಯಾಕೆ ಹಿಡ್ದಾರಂದ್ರ ಗೊತ್ತೈತಿ. ಶಿವಾಜಿ ಮಹಾರಾಜರು ಖಡ್ಗ ಯಾಕೆ ಹಿಡ್ದಾರ? ಸ್ವರಾಜ್ಯಕ್ಕಾಗಿ ರಕ್ತವನ್ನು ಕುಡಿಯುತ್ತೇನೆ, ಆ ಭವಾನಿಗೆ ರಕ್ತಾಭಿಷೇಕ ಮಾಡುತ್ತೇನೆ ಅಂತ ಖಡ್ಗ. ಅದಕ್ಕೆ ನಾವೆಲ್ಲರೂ ಶಿವಾಜಿಗಳಾಗಬೇಕು. ವಿಶೇಷ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ಬಿಜೆಪಿ ಸ್ವಾಗತ ಮಾಡಿದೆ. ಇವನು ಮುಸ್ಲಿಮರು ಕೂಡ ಬಯಸ್ತಾರೆ, ಅದಕ್ಕೆ ವಿರೋಧ ಮಾಡುವವರು ಯಾರು ಕೂಡ ಇಲ್ಲ. ರಾಮ ಮಂದಿರ ಆಗ್ತದೆ, ಎಲ್ಲರಿಗೆ ಕೂಡ ದೇವರು. ಅದೇ ರೀತಿಯಲ್ಲಿ ರಾಮ ಕೂಡ ನನಗೆ ಕೂಡ ದೇವರು. ಉಡುಪಿ, ಬಾಗಲಕೋಟೆಯಲ್ಲೂ ಬೃಹತ್ ಜನಾಗ್ರಹ ಸಭೆ ನಡೆದಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮೊದಲು ಸುಗ್ರೀವಾಜ್ಞೆ ಜಾರಿಯಾಗುತ್ತಾ ಅನ್ನೋದು ಈಗಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಕೆ ತುಂಬು ಗರ್ಭಿಣಿ, ಕೆಮ್ಮು ಬಂದಿದೆ ಅಂತ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲಾಗಿದ್ಲು. ಆಸ್ಪತ್ರೆಯವರು ಚಿಕಿತ್ಸೆಗೆ ಪೋಷಕರ ಬಳಿಯಿಂದ ಲಕ್ಷ ಹಣವನ್ನ ಕಟ್ಟಿಸಿಕೊಂಡಿದ್ದಾರೆ. ಆದರೆ ಆಕೆ ಮಾತ್ರ ಬದುಕಲಿಲ್ಲ. ಇದು ವೈದ್ಯರ ನಿರ್ಲಕ್ಷ್ಯ ಅಂತ ಪೋಷಕರು ಸಿಡಿದೆದ್ದಿದ್ದಾರೆ. ಈ ಫೋಟೋದಲ್ಲಿರೋ ಮಹಿಳೆ ಹೆಸರು ಸ್ನೇಹ. ಮಂಡ್ಯದ ಮಾಡ್ಲಾ ಗ್ರಾಮದ ಸ್ನೇಹಾಗೆ ಮೈಸೂರಿನ ಹೊಸಮಾಲಂಗಿ ಗ್ರಾಮದ ಜಗದೀಶ್ ಜೊತೆ ಮದುವೆ ಆಗಿತ್ತು. 7 ತಿಂಗಳ ಗರ್ಭಿಣಿಯಾಗಿದ್ದ ಸ್ನೇಹಾಳಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಕಾಣಿಸಿಕೊಂಡಿತ್ತು. ಕಳೆದ ಅಕ್ಟೋಬರ್ 30ರಂದು ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ದಾಖಲಾಗಿ ಸತತ 37 ದಿನದಿಂದ ಚಿಕಿತ್ಸೆ ಪಡೆದಿದ್ದಾಳೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾಳೆ. ಆಸ್ಪತ್ರೆಯವರು ಪೋಷಕರಿಂದ 17.5 ಲಕ್ಷ ರೂಪಾಯಿ ಬಿಲ್ ಕಟ್ಟಿಸಿಕೊಂಡಿದ್ದಾರೆ. ಆದರೂ ಹೆಣ್ಮಗಳು ಬದುಕಿಲ್ಲ. ಇವತ್ತು ಸತ್ತು ಹೋಗಿರೋ ಭ್ರೂಣವನ್ನ ಪೋಷಕರಿಗೆ ಕೊಟ್ಟಿದ್ದಾರೆ. ಆಗ ರೊಚ್ಚಿಗೆದ್ದ ಪೋಷಕರು ಆಸ್ಪತ್ರೆ ಎದುರಲ್ಲೇ ಪ್ರತಿಭಟಿಸಿದ್ರು. ಡಾಕ್ಟ್ರು ದಿನ 2 ಲಕ್ಷ 1 ಲಕ್ಷ ಕಟ್ಸ್ಕೊಂಡು ಡಾಕ್ಟ್ರು ಸಿಕ್ಕಬೇಕು. ಆ ದುಡ್ಡನ್ನ ಕೂಲಿ ಮಾಡ್ಕೊಂಡು ಯಾರು ತಿಂತೀವಿ. ನಾವು ಏನಾಗ ಭಿಕ್ಷೆ ಬೇಡ ತಿಂತೀವಿ. ನಮಗೆ ದುಡ್ಡು ಬೇಕಾಗಿಲ್ಲ. ಡಾಕ್ಟ್ರು ಇನ್ನೊಬ್ಬರಿಗೆ ರೈತರಿಗೆ ಅನ್ಯಾಯ ಆಗಬಾರ್ದು. ಆ ಡಾಕ್ಟ್ರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಪೋಷಕರ ಆರೋಪವನ್ನ ಆಸ್ಪತ್ರೆ ಅಧೀಕ್ಷಕರು ತಳ್ಳಿ ಹಾಕಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟ್ಸ್ ಕೂಡ ಹಾಕಿದ್ರು ಕೂಡ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ. ಟೆಂಪರರಿ 1 or 2 ಡೇಸ್ ಸ್ಟಾಪ್ ಆಯಿತು. ಇದು ನಿಮೋನಿಯಾದ ಕಾಂಪ್ಲಿಕೇಶನ್ ಅಷ್ಟೇ. ಇದು ನಿಮೋನಿಯಾ ಆದರಲ್ಲಿ ವೈರಲ್ ನಿಮೋನಿಯಾ ಆದರಲ್ಲಿ 100ರಲ್ಲಿ ಒಬ್ಬರಿಗೆ ಈ ಥರ ಆಗುತ್ತೆ. ಸೊ ಈ ಥರ ಕಾಂಪ್ಲಿಕೇಶನ್ ಆದಾಗ ಬೇರೆ ನಾವು ಏನು ಪಾಸಿಬಲ್ ಟ್ರೀಟ್ಮೆಂಟ್ ಇತ್ತು ಎಲ್ಲ ಟ್ರೀಟ್ಮೆಂಟು ಕೊಟ್ಟಿದ್ವಿ. ಸೊ ಆದರೂ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ. ಇದು ಡೆತ್ ಆಗಿರೋದು ಪ್ಯೂರ್ಲಿ ಬಿಕಾಸ್ ಆಫ್ ದಟ್. ಲಕ್ಷಾಂತರ ಹಣ ಖರ್ಚಾಯಿತು, ಆದ್ರೂ ಒಂದು ಜೀವ ಉಳಿಲಿಲ್ಲ ಅನ್ನೋ ನೋವು ಹೆತ್ತವರಿಗೆ ಆಗೋದು ಸಹಜ. ಈ ಕೇಸ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ಕ್ಯಾಮರಾಮನ್ ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.
ಹಂಪಿ ಉತ್ಸವ ನಡೆಸದ ಸರ್ಕಾರದ ವಿರುದ್ಧ ಬಳ್ಳಾರಿ ಜಿಲ್ಲೆಯ ಜನ ಸಿಟ್ಟಾಗಿದ್ದಾರೆ. ಸರ್ಕಾರದ ಹತ್ರ ಹಣ ಇಲ್ಲದೆ ಇದ್ರೆ ನಾವೇ ಕೊಡ್ತೀವಿ ಅಂತ ದೇಣಿಗೆ ಸಂಗ್ರಹಿಸಿ ಸರ್ಕಾರಕ್ಕೆ ಕೊಡೋಕೆ ಮುಂದಾಗಿದ್ದಾರೆ. ಇದು ದೋಸ್ತಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದಂತಿದೆ. ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಕೂಡ ದೇಣಿಗೆ ಬಾಕ್ಸ್ ಹಿಡ್ಕೊಂಡು ಮನೆ ಮನೆ ಅಂಗಡಿಗೆಲ್ಲ ಹೋಗಿ ದೇಣಿಗೆ ಸಂಗ್ರಹಿಸುತ್ತಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ಮುಜುಗರ ತರೋಕೆ ಹೂವಿನಹಡಗಲಿ ತಾಲೂಕಿನ ಮಿರಾಕೋರನಹಳ್ಳಿಯಲ್ಲಿ ದಿವಂಗತ ಕಾಂಗ್ರೆಸ್ ಮುಖಂಡ ಎಂಪಿ ಪ್ರಕಾಶ್ ಭಾವಚಿತ್ರವನ್ನೇ ಹಿಡಿದು ಫಂಡ್ ಕಲೆಕ್ಷನ್ ಮಾಡ್ತಿದ್ದಾರೆ. ಮಾನೇಹಳ್ಳಿ ಪುರವರ್ಗ ಮಠದ ಸ್ವಾಮೀಜಿ ಕೂಡ ಹಡಗಲಿ ತಾಲೂಕಿನಲ್ಲಿ ಭಿಕ್ಷಾಟನೆ ಮಾಡಿ ಆ ಹಣವನ್ನ ಸರ್ಕಾರಕ್ಕೆ ಕೊಟ್ಟಿದ್ದರು. ಆದರೆ ಹಣವನ್ನ ಸರ್ಕಾರ ವಾಪಸ್ ಕೊಟ್ಟಿದೆ. ಆ ಗ್ರಾಮದಿಂದ ಇನ್ನು ಎಷ್ಟು ಸಾಧ್ಯ ಐತಿ ಅಷ್ಟ ಹಣವನ್ನ ಸಂಗ್ರಹ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಹಂಪಿ ಉತ್ಸವದ ನೆರವಿಗಾಗಿ ಕೊಡ್ತೀವಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಈ ಹೋರಾಟವನ್ನು ಗಮನಿಸಿ ಸರ್ಕಾರ ಈ ಉತ್ಸವಕ್ಕಾಗಿ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಪಿ ಉತ್ಸವದ ವಿಚಾರವಾಗಿ ಉಸ್ತುವಾರಿ ಸಚಿವ ಡಿಕೆಶಿ ಮೇಲೆ ಬಳ್ಳಾರಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ನೂತನ ಸಂಸದ ಉಗ್ರಪ್ಪ ಅವರಿಗೂ ಕೂಡ ಈ ವಿಷಯ ನುಂಗಲಾಗದ ತುತ್ತಾಗಿ ಪರಿಣಮಿಸಿದೆ. ನಾನು ಭಿಕ್ಷೆ ಬಿಡ್ತೀವಿ, ನಮಗೂ ಇದು ಸಿಟಿ ಹೆಡ್ ಕ್ವಾರ್ಟರ್ಸ್, ಆರಾಮಾಗಿ ನಾವು ಬೆಂಗಳೂರು ರೋಡ್ ಈ ಕಡೆ ಎಲ್ಲ ಹೋಗ್ತೀವಿ ಭಿಕ್ಷೆ ತಗೊಂಡು. ಹಾಕ್ರಪ್ಪ ನಮಗೆ ಹಂಪಿ ಉತ್ಸವ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಹತ್ರ ರೊಕ್ಕ ಇಲ್ಲ ಅಂತ. ಬರಗಾಲ ಅಂತ ಹೇಳ್ತೀರಿ, ಆ ಟೂರಿಸ್ಟ್ಗಳು ಬರೋ ಒಂದು ಇನ್ಕಮ್ ಇಂದ ಕೂಡ ನಮಗೆ ಇನ್ಕಮ್ ಬರುತ್ತೆ. ಹಂಪಿ ಉತ್ಸವ ನಡೀಬೇಕು ಅನ್ನೋಂಥದ್ದು ನನ್ನ ಸ್ಪಷ್ಟವಾದಂಥ ನಿಲುವು. ಸೊ ಇದು ಒಂದು, ಇದನ್ನು ಯಾವಾಗ, ಎಷ್ಟು ದಿವಸ, ಯಾವ ಡೇಟಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು, ಜಿಲ್ಲಾಡಳಿತಕ್ಕೆ ಬಿಟ್ಟಂಥದ್ದು. ಸೊ ನಾನು ಜನರ ಧ್ವನಿಯಾಗಿ ಜನರ ಪರವಾಗಿ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ಮಾಡಬೇಕು. ದೇಣಿಗೆ ಸಂಗ್ರಹ, ಭಿಕ್ಷಾಟನೆ ಪ್ರತಿಭಟನೆ ಈಗ ಇಡೀ ಬಳ್ಳಾರಿ ಜಿಲ್ಲೆಗೆ ಹಬ್ಬಿದೆ. ಸರ್ಕಾರ ಹಂಪಿ ಉತ್ಸವ ಮಾಡಲೇಬೇಕು ಅನ್ನೋ ಹಕ್ಕೊತ್ತಾಯನೂ ಕೂಡ ಬಲವಾಗ್ತಿದೆ. ಕ್ಯಾಮರಾಮನ್ ದಿವಾಕರ್ ರೆಡ್ಡಿ ಜೊತೆ ಶರಣು, ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ದೇವರು ಕ್ಷೇಮವಾಗಿದ್ದಾರೆ. ನಡೆದಾಡುವ ದೇವರು ಸಿದ್ದಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಲಘು ಜ್ವರದಿಂದ ಬಳಲಿದ್ದ ಶತಾಯುಷಿ ಶ್ರೀಗಳಿಗೆ ಇವತ್ತು ಹೆಚ್ಚಿನ ತಪಾಸಣೆಯನ್ನು ನಡೆಸಲಾಗಿದೆ. ನಾಳೆ ಸ್ವಾಮೀಜಿ ಡಿಸ್ಚಾರ್ಜ್ ಆಗಿ ಮಠಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರೋ ಡಾಕ್ಟರ್ ಶ್ರೀ ಸಿದ್ದಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಇವತ್ತು ಚೇತರಿಕೆ ಕಂಡಿದೆ. ಪಿತ್ತನಾಳ ಮತ್ತು ಪಿತ್ತ ಜನಕಾಂಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ದ ಶ್ರೀಗಳಿಗೆ ಅಳವಡಿಸಿರೋ 9 ಸ್ಟಂಟ್ಗಳಲ್ಲಿ 2 ಸ್ಟಂಟ್ಗಳು ಬಿದ್ದು ಹೋಗಿದ್ವು. ಇದರಿಂದ ಸೋಂಕು ಮರುಕಳಿಸಿ ಶ್ರೀಗಳಿಗೆ ಜ್ವರ ಕಾಣಿಸಿಕೊಂಡಿತ್ತು. ನಿನ್ನೆ ಸಿಟಿ ಸ್ಕ್ಯಾನ್, ರಕ್ತ ಪರೀಕ್ಷೆ ಸೇರಿದಂತೆ ನಾನಾ ಪರೀಕ್ಷೆಗಳನ್ನು ಮಾಡಲಾಗಿತ್ತು. ಇವತ್ತು ಮುಂಜಾನೆ ಶ್ರೀಗಳಿಗೆ ಎಂಡೋಸ್ಕೋಪಿ ಮಾಡಿದ್ದು, ಪಿತ್ತನಾಳ ಮತ್ತು ಬೈಲ್ ಡಕ್ಟ್ಗೆ 2 ಹೊಸ ಸ್ಟಂಟ್ಗಳನ್ನು ಅಳವಡಿಸಲಾಗಿದೆ. ಎಂಡೋಸ್ಕೋಪಿ ನಂತರ ಶ್ರೀಗಳು ಬಹಳ ಬೇಗ ಚೇತರಿಸಿಕೊಂಡಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ಆಸ್ಪತ್ರೆಯಲ್ಲೇ ಪೂಜೆ ಮಾಡಿದ್ದಾರೆ. ನಿನ್ನೆಯಿಂದ ಶ್ರೀಗಳಿಗೆ ಆಂಟಿಬಯೋಟಿಕ್ಸ್ ನೀಡಲಾಗ್ತಾ ಇದ್ದು, ಸೋಂಕಿನಿಂದಾಗಿ ಮತ್ತೆ ಜ್ವರ ಬಂದ್ರೆ ಕೂಡಲೇ ಚಿಕಿತ್ಸೆ ನೀಡಬೇಕಾಗುತ್ತೆ. ಹೀಗಾಗಿ ಮಠಕ್ಕೆ ಬೇಗ ಮರಳುವುದಾಗಿ ಹಠ ಮಾಡ್ತಾ ಇರೋ ಶ್ರೀಗಳನ್ನ ನಾಳೆ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ವೈದ್ಯರು ತಿಳಿಸಿದ್ದಾರೆ. ಅವ್ರು ಯೂಶಲಿ ಈಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಹೊರಡೋದಕ್ಕೆ. ಬಟ್ ಆದರೂ ನಾವು ಒಂದು ಓವರ್ ನೈಟ್ ಇದ್ದು, ಯಾಕೆಂದರೆ ತುಂಬ ಇನ್ಫೆಕ್ಷನ್ ಇದ್ದಿದ್ದರಿಂದ, ಕಿಡ್ನಿ ಫಂಕ್ಷನ್ಸು ಇದೆಲ್ಲ ಸ್ವಲ್ಪ ವೇರಿಯೇಷನ್ ಇದ್ದಿದ್ದರಿಂದ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದ್ದಿದ್ದರಿಂದ ಓವರ್ ನೈಟ್ ಇದ್ದು ನಾಳೆ ಎಲ್ಲ ಬ್ಲಡ್ ಪ್ಯಾರಾಮೀಟರ್ಸ್ನೆಲ್ಲ ನೋಡಿಕೊಂಡು ನಾಳೆ ಮಾರ್ನಿಂಗ್ ಡಿಸ್ಚಾರ್ಜ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳು ಹಾಗೂ ಮಾಜಿ ಸಚಿವ ವಿ ಸೋಮಣ್ಣ ಸಿದ್ದಗಂಗಾ ಶ್ರೀಗಳನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ನಾಳೆ ಬೆಳಗ್ಗೆ ಕೆಲವು ಪರೀಕ್ಷೆಗಳ ನಂತರ ಸುಮಾರು 9 ಗಂಟೆ ವೇಳೆಗೆ ಸಿದ್ದಗಂಗಾ ಶ್ರೀಗಳು ಡಿಸ್ಚಾರ್ಜ್ ಆಗಲಿದ್ದಾರೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗೊಂದು ಸ್ಪೆಷಲ್ ಲವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಪ್ರೀತಿ ಪ್ರೇಮಕ್ಕೆ ಗಡಿಗಳ ಎಲ್ಲೇ ಇರೋದಿಲ್ಲ. ಹೀಗೆ ಬೇರೆ ಬೇರೆ ರಾಜ್ಯದ ಆ 2 ಮನಸ್ಸು ಪ್ರೀತಿಯ ಅನುಬಂಧಕ್ಕೆ ಸಿಕ್ಕಿದ್ವು. ಇನ್ನೇನ್ ಮದುವೆ ಆಗ್ಬೇಕು ಅನ್ನುವಷ್ಟರಲ್ಲಿ ವಿರೋಧ ಬಂತು. ಕೊನೆಗೆ ಕರ್ನಾಟಕ ಪೊಲೀಸರ ಟೈಟ್ ಸೆಕ್ಯೂರಿಟಿಯಲ್ಲಿ ಹಸೆಮಣೆ ಏರಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಮದುವೆ, ಪ್ರೀತಿಗೆ ಜಯ ಸಿಕ್ಕಿರೋ ಖುಷಿಯಲ್ಲಿರೋ ನವ ಜೋಡಿ.
ಇದು ಕೊಪ್ಪಳದ ಗಂಗಾವತಿಯ ದೃಶ್ಯ. ಆ ಹುಡುಗಿ ಬೆಂಗಳೂರಲ್ಲಿ ವೆಲ್ಸ್ ಫಾರ್ಗೋ ಅಂತ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಆ ಹುಡುಗ ಬಂದು ಮಿಸ್ಟರ್ ಮ್ಯಾನರ್ ಅಂತ ಅದರಲ್ಲಿ ಫಾರಿನ್ ಫುಡ್ ಕುಕ್ ಮಾಡೋ ಶೆಫ್. ಅವರಿಬ್ರು 8 years ಇಂದ ಲವ್ ಮಾಡ್ತಾ ಇದ್ದಾರೆ. ಆ ಹುಡುಗಿ ಹೆಸರು ನಿರಂಜನಿ ಮನ್ನೆ, ಆ ಹುಡುಗನ ಹೆಸರು ವೆಂಕಟ್ ಭಾರ್ಗವ್. ಕಾರಟಗಿ ತಾಲೂಕಿನ ಸಿದ್ದಾಪುರದ ಯುವತಿ ನಿರಂಜನಿ, ಹೈದರಾಬಾದ್ನ ವೆಂಕಟ್ ಭಾರ್ಗವ್. ಇಬ್ರು ಬೆಂಗಳೂರಿನ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಲವ್ ಆಗಿತ್ತು. 8 ವರ್ಷದ ಪ್ರೀತಿ. ಆದ್ರೆ ಇವರು ಮದುವೆ ಆಗೋಕೆ ಯುವತಿ ಮನೆಯವರು ಒಪ್ಪಿರ್ಲಿಲ್ಲ. ಏನೂ ಮಾಡಕ್ಕಾಗದೆ ಪ್ರೇಮಿಗಳಿಬ್ರು ಮಹಿಳಾ ಸಂಘಟನೆ ಮೂಲಕ ಗಂಗಾವತಿ ಪೊಲೀಸರ ಮೊರೆ ಹೋದ್ರು. ಇವತ್ತು ಪೊಲೀಸರ ಸಮ್ಮುಖದಲ್ಲೇ ನವ ಜೋಡಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ರು. ಈ ಲವ್ ಸ್ಟೋರಿ ಅಂತಾರಾಜ್ಯ ಆಗಿರೋದ್ರಿಂದ ಇಬ್ರು ರಾಜ್ಯಪಾಲರ ಮೂಲಕ ಪತ್ರ ರವಾನೆಯಾಗಿ ಮದುವೆ ಮಾಡಿಸಿಕೊಡುವಂತೆ ಪೊಲೀಸರಿಗೆ ಸೂಚನೆ ಹೋಗಿತ್ತು ಅನ್ನಲಾಗ್ತಿದೆ. ಆದ್ರೆ ಈ ವಿಚಾರವನ್ನ ಕೊಪ್ಪಳ ಎಸ್ಪಿ ತಳ್ಳಹಾಕಿದ್ದಾರೆ. ಎಲ್ಲಾ ಪ್ರಕರಣಗಳಂತೆ ಸೆಕ್ಯೂರಿಟಿ ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ಮದುವೆಗೆ ಒಂದಿಷ್ಟು ಸಂಬಂಧಿಕರು ಫ್ರೆಂಡ್ಸ್ ಬಂದು ಶುಭ ಕೋರಿದ್ದಾರೆ. ಆದ್ರೆ ಮನೆಯವರು ಮಾತ್ರ ಪೊಲೀಸರ ಮುಂದೆಯೇ ತಗಾದೆ ತೆಗೆದಿದ್ದಾರೆ. ಒಟ್ನಲ್ಲಿ ಪ್ರೇಮ ಹಕ್ಕಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಬಸವರಾಜ ಕರಗುಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಸ್ಯಾಂಡಲ್ವುಡ್ನ ಜೂನಿಯರ್ ಸಿಂಡ್ರೆಲಾ ಜನನವಾಗಿದೆ. ರಾಮಾಚಾರಿ ಮಾರ್ಗರೇಟ್ ಪ್ರೀತಿಗೆ ಮದುವೆ ಬಂಧನ ಸಿಕ್ತು. ಈಗ ಮುದ್ದಾದ ಮಗು ಮತ್ತೊಂದು ಸಾಕ್ಷಿಯಾಗಿ ಬಂದಿದೆ. ಯಶ್ ಮಡದಿ ರಾಧಿಕಾ ಪಂಡಿತ್ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮನೆಗೆ ಮಹಾಲಕ್ಷ್ಮಿ ಆಗಮನವಾಗಿದೆ. ಬೆಳಗ್ಗೆ 6:20 ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರಾಧಿಕಾ ಪಂಡಿತ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಅಮ್ಮ ಮಗು ಆರೋಗ್ಯವಾಗಿದ್ದಾರೆ. Mother is doing very well and baby is doing very well and grandparents are very very happy. All of them have come and visited them. ಎಲ್ಲರೂ ನೋಡ್ಬಿಟ್ಟಿದ್ದಾರೆ, ಫ್ರೆಂಡ್ಸ್ ಎಲ್ಲ ತುಂಬಿಕೊಂಡಿದ್ದಾರೆ. ಎಲ್ಲರೂ ಅವ್ರಿಗೆ ಯಾವಾಗ ಎದ್ದುತ್ತಾರ ಮಗು ನೋಡ್ಬೇಕು, ತಾಯಿ ನೋಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದ ಯಶ್ ಕೂಡ ಪತ್ನಿ ಜೊತೆಯಲ್ಲೇ ಇದ್ರು. ಹೆಣ್ಮಗು ಆಗಿದ್ದಕ್ಕೆ ಯಶ್ ಖುಷಿ ಡಬಲ್ ಆಗಿದೆ. ಮಗುವಿನ ಜೊತೆ ಯಶ್ ಹಾಗೂ ರಾಧಿಕಾ ಅಪ್ಪ ಇರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಈ ಫೋಟೋ ನೋಡಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಇಬ್ಬರ ಕುಟುಂಬದಲ್ಲೂ ಜೂನಿಯರ್ ಸಿಂಡ್ರೆಲಾ ಆಗಮನದ ಸಂಭ್ರಮ ಮನೆ ಮಾಡಿದೆ. ಯಶ್ ಸ್ನೇಹಿತರು, ಕುಟುಂಬದವರು, ಆಪ್ತರು ಆಸ್ಪತ್ರೆಗೆ ಭೇಟಿ ನೀಡಿ ತಾಯಿ ಮಗುವಿನ ಆರೋಗ್ಯ ವಿಚಾರಿಸಿ ಶುಭ ಹಾರೈಸುತ್ತಿದ್ದಾರೆ. ಓಟಿ ಒಳಗಡೆ ಹೋಗಿ ಮಗುನ ತಾಯಿನ ನೋಡಿದೆ. ಮೊಮ್ಮಗು ತುಂಬಾ ಮುದ್ದಾಗಿದ್ದಾಳೆ, ಚೂಟಿಯಾಗಿದ್ದಾಳೆ. ಖುಷಿ ಆಯಿತು. ಅವ್ರ ಅಪ್ಪನ ಥರ ಅವ್ರ ಅಮ್ಮನ ಥರ ಇಬ್ಬರ ಥರನೂ ಇದ್ದಾಳೆ. ಬಟ್ ಈಗಲೇ ಏನು ಹೇಳೋಕ್ಕಾಗಲ್ಲ. ಸ್ವಲ್ಪ ತಿಂಗಳುಗಳು ಕಳೆದ ಮೇಲೆ ಕರೆಕ್ಟಾಗಿ ಹೇಳ್ಬೋದು ಯಾರ ಥರ. ಬಟ್ ಈಗ ನೋಡಿದಾಗ ನಮಗೆ ಯಶ್ ಅದಕ್ಕೆ ಇಬ್ಬರ ಥರನೂ ಕಾಣಿಸ್ತು. ಡಿಸೆಂಬರ್ ಅಂದ್ರೆ ಯಶ್ಗೆ ಲಕ್ಕಿ ತಿಂಗಳು. ಇದೇ ಡಿಸೆಂಬರ್ 21ಕ್ಕೆ KGF ಸಿನಿಮಾನು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಇದೇ ಹೊತ್ತಲ್ಲಿ ಯಶ್ ಮನೆಗೆ ಹೊಸ ಅತಿಥಿ ಆಗಮಿಸಿರುವುದು ಸಂಭ್ರಮವನ್ನ ದುಪ್ಪಟ್ಟಾಗಿಸಿದೆ. ರಕ್ಷಾ ಜಾಸ್ಮಿನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. NRC ಕಾರ್ ರ್ಯಾಲಿ ವೇಳೆ ಜಿಪ್ಸಿ ಹಾಗೂ ಕಾರ್ ಪಲ್ಟಿಯಾಗಿರುವಂತಹ ಘಟನೆ ಚಿಕ್ಕಮಗಳೂರಿನ ಚಂದ್ರಪುರ ಎಸ್ಟೇಟ್ನಲ್ಲಿ ನಡೆದಿದೆ. ಕಾಫಿ ಡೇ ಪ್ರಾಯೋಜಕತ್ವದಲ್ಲಿ ನಡೆದಂತ INRC ಕಾರ್ ರ್ಯಾಲಿಯ 4ನೇ ಸುತ್ತಿನಲ್ಲಿ ಈ ಅವಘಡ ಸಂಭವಿಸಿದೆ. ಕಾರ್ ಹಾಗೂ ಜಿಪ್ಸಿಯ ಡ್ರೈವರ್ ಹಾಗೂ ಕೋ ಡ್ರೈವರ್ ಅನಾಹುತದಿಂದ ಪಾರಾಗಿದ್ದಾರೆ. ಕಾಫಿ ಕಣಿವೆಯ ಹಾವು ಬಳುಕಿನ ಮೈಕಟ್ಟಿನ ರಸ್ತೆಯಲ್ಲಿ ಈ ರ್ಯಾಲಿ ನಡೀತಾ ಇದೆ. ಮುಟ್ಟಾಚಿ ಬಿಡ್ಲೆ ಈ ಸ್ಟೋರಿ ನೋಡಿದ್ರೆ ಹೀಗೂ ಮರ್ಡರ್ ಆಗುತ್ತಾ, ಮರ್ಡರ್ ಮಾಡ್ತಾರಾ ಅಂತ ನೀವು ಆಶ್ಚರ್ಯ ಪಡ್ತೀರಾ. ಇದೊಂದು ಹೃದಯ ಕಲಕುವಂತ ಕೃತ್ಯ. ಅತ್ತಿಗೆ ಮತ್ತು ನಾದಿನಿ ಇಬ್ರು ವಯಸ್ಸಿನ ಮಹಿಳೆಯರು ಬೆಳಗಿನ ವಾಕಿಂಗ್ ಅಂತ ಹೋಗಿದ್ರು. ಆದ್ರೆ ವಾಪಸ್ ಮನೆಗೆ ಬಂದು ಸೇರಿಲ್ಲ. ಕಣ್ಣೆದುರಲ್ಲೇ ನಡೀತಿದ್ದ ತಪ್ಪನ್ನ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತು. ಇಬ್ರು ಮರ್ಡರ್ ಆಗಿ ಹೋಗಿದ್ದಾರೆ.
ಕೊಲೆಯಾಗಿ ಬಿದ್ದಿರೋ ಇವರು ಬೀದರ್ ನಗರದವರು. ಅತ್ತೆ ನಾದಿನಿಯರಾದ ದುರ್ಗಮ್ಮ ಮತ್ತು ಲಲಿತಾಬಾಯಿ ಇವತ್ತು ಬೆಳಗ್ಗೆ ಲೇಬರ್ ಕಾಲೋನಿಯ ಆಂಜನೇಯ ಮಂದಿರದ ಬಳಿಯ ಮೈದಾನದಲ್ಲಿ ವಾಕಿಂಗ್ ಹೋಗಿದ್ರು. ವಾಕಿಂಗ್ ಮಾಡ್ತಿದ್ದವರು ಅಲ್ಲೇ ದೇವಸ್ಥಾನದ ಹತ್ರ ಕೊಲೆಯಾಗಿ ಹೋಗಿದ್ದಾರೆ. ಈ ಬರ್ಬರ ಡಬಲ್ ಮರ್ಡರ್ ಕಂಡು ಇಡೀ ಬೀದರ್ ನಗರವೇ ಬೆಚ್ಚಿ ಬಿದ್ದಿದೆ. ಅವರು ಡೈಲಿ 4 ಗಂಟೆಗೆ ಹೋಯ್ತಾರ್ರಿ. ಹೋಗಿ 7-9ಕ್ಕೆ ಮನೆ ಬರ್ತಾರ. ನಮ್ಮ ಅತ್ತೆರ್ತಾರೆ ಹುಚ್ಚಿದ್ರು. ಅವ್ರು 3-4 ಎದ್ದು ಹೋಯ್ತಿರು. ಅವ್ರು ಯಾರು ಮಾಡತ್ತಿರೋ ಯಾನಿಲ್ಲೋ. ನಮ್ಮ ಅವ್ರು ನೋಡ್ಯಾರ ಚೀರ್ಕತ್ತ ಹೋಗ್ಯಾರಂತ. ಇವ್ರು ಚೀರ್ಲತ್ತಾರಂತ ಯಾನ್ ಮಾಡ್ಯಾರೋ ಯಾನಿಲ್ಲೋ. ನಮ್ಮ ಅತ್ತೆರ್ ಸತ್ತಾರಂತ ಬಂದ್ ನಮಗೆ ಅಬಸ್ತಾರ. ನಾವು ಹೋಗಸ್ತ ನಾವಲ್ಲ ನಮ್ಮ ಮಮ್ಮಿಯರು ಹೋದ್ರಿ. ಇವರು ಕೊಲೆಯಾಗಿ ಹೋಗೋಕೆ ಕಾರಣ ಕಳ್ಳನನ್ನ ಪ್ರಶ್ನೆ ಮಾಡಿದ್ದು. ವಾಕಿಂಗ್ ಹೋಗುವಾಗ ಮಂದಿರದ ಬಳಿ ಒಬ್ಬ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದ. ಅವನು ಕಳ್ಳನಿರ್ಬೇಕು ಅಂತ ಅವನ ಹತ್ರ ಹೋಗಿ ಮಾತನಾಡಿದ್ದಾರೆ. ಅಷ್ಟಕ್ಕೆ ಕೋಪಗೊಂಡ ಅವನು ದೇವಸ್ಥಾನದಲ್ಲಿದ್ದ ವಿಗ್ರಹವನ್ನ ಎತ್ಕೊಂಡು ಇಬ್ಬರ ತಲೆಗೆ ಜಜ್ಜಿದ್ದಾನೆ. ದೊಣ್ಣೆಯಲ್ಲೂ ಹೊಡೆದಿದ್ದಾನೆ. ಮಹಿಳೆಯರಿಬ್ರು ಸ್ಪಾಟ್ ಅಲ್ಲೇ ಸತ್ತು ಹೋಗಿದ್ದಾರೆ. ಮೃತರ ದುರ್ಗಮ್ಮ ಮತ್ತು ಲಲಿತಮ್ಮ ಇವರ ಬಂಧು ಮತ್ತು ಮಕ್ಕಳು ಅವನಿಗೆ ಕೇಳಕ್ಕೆ ಬಂದಾಗ ಅವ್ರಿಗೂ ಅಸಾಲ್ಟ್ ಮಾಡೋಕ್ಕೆ ಹೋಗ್ತಾನೆ. ಆ ಟೈಮ್ನಲ್ಲಿ ಅವರೆಲ್ಲರೂ ಸೇರಿ ಹಿಡಿಯೋಕ್ಕೆ ಬಂದಾಗ ಅವನು ಓಡೋಗ್ಬೇಕಾದ್ರೆ ನಮ್ಮ ಗುಡ್ ಮಾರ್ನಿಂಗ್ ಬೀಟಿನ ಕಾನ್ಸ್ಟೇಬಲ್ ಅವನಿಗೆ ಬೆನ್ನತ್ತು ಬಿಟ್ಟು ಆ ವ್ಯಕ್ತಿನ ಹಿಡ್ಕೊಂಡು ಅವನಿಗೆ ವಿಚಾರಣೆ ಮಾಡ್ತಾ ಇದ್ದೀವಿ. ಕೊಲೆ ಮಾಡಿದ ಪಾಪಿ ಅರ್ಧ ಗಂಟೆ ಕಾಲ ಇಬ್ಬರ ಹೆಣಗಳ ಮುಂದೆಯೇ ಕುಳಿತಿದ್ದ. ಕೊಲೆ ಮಾಡಿದವರು ಬೀದರ್ ನಗರದವನೇ ಆದ ದೇವಪ್ಪ ಒಡ್ಡರನ್ನೋನು. ಸಂಬಂಧಿಕರು ಬಂದಾಗ ಅವರ ಮೇಲೂ ಹಲ್ಲೆ ಮಾಡಿದ್ದಾನೆ. ಕೊನೆಗೂ ಪೊಲೀಸರು ಬಂದು ಕಿರಾತಕನನ್ನ ಅರೆಸ್ಟ್ ಮಾಡಿದ್ದಾರೆ. ಕರಬಸಪ್ಪ ಕಡಗಂಜಿ, ನ್ಯೂಸ್ 18 ಕನ್ನಡ, ಬೀದರ್. ಹಾಸನದ ಕಡಗರಹಳ್ಳಿಯಲ್ಲಿ ಮೃತಪಟ್ಟಿದ್ದ ಆನೆಯ ಚಿತೆಗೆ ಮರಿಯಾನೆ ಎದುರೇ ಬೆಂಕಿ ಇಟ್ಟಿದ್ದಕ್ಕೆ ಭಾರಿ ಆಕ್ರೋಶ ಕೇಳಿಬಂದಿದೆ. ಕೆಸರಲ್ಲಿ ಸಿಲುಕಿ ತೀವ್ರ ಅಸ್ವಸ್ಥಗೊಂಡಿದ್ದ ಆನೆಗೆ ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗದೆ ಮೃತಪಟ್ಟಿತು. ಈ ವೇಳೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮರಿಯಾನೆ ಎದುರೇ ತಾಯಿ ಆನೆ ಚಿತೆಗೆ ಬೆಂಕಿಯನ್ನ ಇಟ್ಟಿದ್ರು. ಮೊದಲೇ ತಾಯಿಯನ್ನ ಕಳ್ಕೊಂಡಿದ್ದ ಮರಿಯಾನೆಗೆ ಇದರಿಂದ ತೀವ್ರ ಆಘಾತವಾಗಿತ್ತು. ಮರಿಯಾನೆಯ ಮಾನಸಿಕ ಆರೋಗ್ಯದ ಮೇಲೂ ಇದು ಗಂಭೀರ ಪರಿಣಾಮ ಬೀರಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದ್ದು ಕ್ರಮ ಕೈಗೊಳ್ಳುವಂತೆ ಪರಿಸರ ಪ್ರೇಮಿಗಳು ಆಗ್ರಹವನ್ನ ಮಾಡಿದ್ದಾರೆ. ಅದು ಸತ್ತ ಮೇಲೆ ಸುಟ್ಟಾಕ್ಬೇಕು ಅಂತ ನಿಯಮ ಇರೋದ್ರಿಂದ ಅದನ್ನ ಏನ್ ಮಾಡಿದ್ದಾರೆ, ಈ ಮರಿ ಎದುರುಗಡೆನೆ ಆನೆಯನ್ನ, ತಾಯಿ ಆನೆಯನ್ನ ಸುಟ್ಟಾಕಿದ್ದಾರೆ. ಇದು ತಪ್ಪು ಅಂತ ನನ್ನ ಅಭಿಪ್ರಾಯ. ಕಾನೂನಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನು ಹೇಳದೇ ಇದ್ರೂ ಸಹ ಮರಿಗೆ ಒಂದು ಆಘಾತ ಆಗುತ್ತೆ. ತಾಯಿಯಿಂದ ಅದಕ್ಕೆ ಆನೆಗಳಿಗೆ ಇನ್ನೊಂದೇನು ಅಂದರೆ ಭಾಳ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ತುಂಬ ಈಗ ಸತ್ತಂಥ ಮರಿಗಳನ್ನು ಆಲೂರು ಭಾಗದಲ್ಲಿ ಮರಿ ಸತ್ತೋದಂಥ ಸಂದರ್ಭದಲ್ಲಿ ತಾಯಿ ಆನೆ 2 ದಿನ ಅದನ್ನು ಬಿಟ್ಟು ಕದಲೇ ಇಲ್ಲ. ಹೀಗೆಲ್ಲ ಇರಬೇಕಾದ್ರೆ ಇವರು ಈ ರೀತಿ ಮಾಡಿರುವಂಥದ್ದು ಇದೊಂದು ರೂಡ್ ಮೆಥಡ್ ಅಂತ ಹೇಳಿ ಕಾಣಿಸುತ್ತೆ. ಆಮೇಲೆ ನಿರ್ಲಕ್ಷ್ಯ. ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಮೇಳೈಸಿದೆ. ಇವತ್ತಿನಿಂದ 6ನೇ ತಾರೀಕಿನವರೆಗೆ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ನಡೆಯಲಿದೆ. ಮಂಜುನಾಥನ ಸನ್ನಿಧಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಭಕ್ತರು ಇದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಹಿಂದೆ ಮಂಜುನಾಥನ ಸನ್ನಿಧಿಯ ಸುತ್ತಲೂ 1 ಲಕ್ಷ ಹಣತೆಗಳನ್ನು ಉರಿಸಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ದೀಪಗಳಿಂದಲೇ ದೇವಾಲಯವನ್ನು ಸಿಂಗರಿಸಲಾಗ್ತಾ ಇದೆ. ಇವತ್ತು ಹೊಸಕಟ್ಟೆ ಉತ್ಸವ, ನಾಳೆ ಕೆರೆಕಟ್ಟೆ ಉತ್ಸವ, ಡಿಸೆಂಬರ್ 4ಕ್ಕೆ ಲಲಿತೋದ್ಯಾನ ಉತ್ಸವ, 5ಕ್ಕೆ ಕಂಚಿ ಮಾರುಕಟ್ಟೆ ಉತ್ಸವ, 6ಕ್ಕೆ ಗೌರಿ ಮಾರುಕಟ್ಟೆ ಉತ್ಸವ ನಡೆಯಲಿದೆ. ಜೊತೆಗೆ 86ನೇ ಸರ್ವಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಕೂಡ ಇದೆ. ದೀಪೋತ್ಸವದ ಪ್ರಯುಕ್ತ ಬೆಳ್ಳಿಯ ಬ್ರಹ್ಮರಥೋತ್ಸವವೂ ನಡೆಯಲಿದೆ. ಮೈಸೂರು ಜಿಲ್ಲೆ ಗೊಮ್ಮಟಗಿರಿಯ ಗೊಮ್ಮಟೇಶ್ವರ ಮೂರ್ತಿಗೆ ಇವತ್ತು 69ನೇ ಮಹಾಮಸ್ತಕಾಭಿಷೇಕ ನಡೆಯಿತು. ಮಧ್ಯಾಹ್ನ 12ರಿಂದ ಅರಿಶಿನ, ಕುಂಕುಮ, ಚಂದನ, ಎಳ್ನೀರು, ಕ್ಷೀರ, ಕಷಾಯ ಸೇರಿದಂತೆ 14 ಬಗೆಯಲ್ಲಿ ಅಭಿಷೇಕ ಕಾರ್ಯವನ್ನು ನೆರವೇರಿಸಲಾಯಿತು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಸಾವಿರಾರು ಭಕ್ತರು ಮಹಾಮಸ್ತಕಾಭಿಷೇಕ ಕಣ್ತುಂಬಿಕೊಂಡರು. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನಿಗೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆದರೆ ಇಲ್ಲಿ ಪ್ರತಿ ವರ್ಷ ಮಹಾಮಸ್ತಕಾಭಿಷೇಕ ನಡೆಯುವುದು ವಿಶೇಷ. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಕೈಗೆ ಸಿಕ್ಕರೆ ಖಲ್ಲಾಸ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.